ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಕಂಗ್ರ್ಯಾಚುಲೇಷನ್ಸ್ ನಿಧಿ, ನೀವು ಕಣ್ಣೀರು ಒರೆಸ್ಕೋಬಹುದು. ಎಲ್ಲ ಅನ್ಕೊಂಡ ಹಾಗೆ ನಿಧಿ ಫೇಲ್ ಆಗಿಲ್ಲ. ಡಿಸ್ಪ್ಲೇ ಆಗಿದ್ದು ರಾಂಗ್ ರಿಸಲ್ಟ್. ನೀವು ಫೈನಲ್ ಇಯರ್ ಮಾಸ್ಟರ್ ಆಫ್ ಸರ್ಜನ್ ಅಲ್ಲಿ ಡಿಸ್ಟಿಂಕ್ಷನ್ ಪಾಸ್ ಆಗಿ ನಮ್ಮ ಕಾಲೇಜ್ಗೆ ಟಾಪರ್ ಆಗಿದ್ದೀರಾ. ಹೌದು, ಕಾಲೇಜ್ಗೆ ನೀವೇ ಟಾಪರ್. ತುಂಬಾ ದೊಡ್ಡ ಅನ್ಯಾಯ ಆಗಿದ್ದಕ್ಕೆ ರಿಸಲ್ಟ್ ಅಲ್ಲಿ ಚೇಂಜಸ್ ಕಾಣಿಸ್ತು. ಯಾರೋ ಮಾಡಿರೋ ತಪ್ಪಿಗೆ ನಿಧಿ ಬಲಿ ಆಗುವಾಗಾಯ್ತು. ಎಕ್ಸಾಮ್ ರಿಸಲ್ಟ್ ಅಲ್ಲಿ ಫ್ರಾಡ್ ಆಗಿದೆ. ಇಡೀ ವರ್ಷ ಕಷ್ಟಪಟ್ಟು ಓದಿ ಎಕ್ಸಾಮು ಚೆನ್ನಾಗಿ ಬರ್ದಿ ರಿಸಲ್ಟ್ ಫೇಲ್ ಆದಾಗ ಆ ನೋವನ್ನ ಸಹಿಸ್ಕೊಳ್ಳೋದು ತುಂಬಾ ಕಷ್ಟ. ಮಾಲ್ ಪ್ರಾಕ್ಟೀಸ್ ಮಾಡೋರ್ಗೆ ಆ ನೋವು ಕಷ್ಟ 1% ಅರ್ಥ ಆಗಿದ್ರು ಇಂಥ ಚೀಪ್ ಕೆಲಸ ಮಾಡಲ್ಲ. ಪರೀಕ್ಷೆ ಅನ್ನೋದು ಜ್ಞಾನ, ಪರಿಶ್ರಮ, ವಿದ್ಯಾರ್ಥಿ ಶಿಸ್ತು ಹೇಗಿದೆ ಅಂತ ಚೆಕ್ ಮಾಡಕ್ಕಷ್ಟೇ. ಆದರೆ ಸಮಾಜದಲ್ಲಿ ಇದ್ರ ಬಗ್ಗೆ ತುಂಬಾ ತಪ್ಪು ಕಲ್ಪನೆ ಇದೆ. ಹಾಗಾಗಿ ಈ ಥರ ಫ್ರಾಡ್ ಆಗೋದು, ಶಾರ್ಟ್ಕಟ್ ಬಳಸಕ್ಕೆ ಹೋಗಿ ಜೀವನ ಹಾಳು ಮಾಡ್ಕೊಳ್ಳೋದು. ಈ ಕ್ಷಣಕ್ಕೆ ವಿನರ್ ಅನ್ನಿಸ್ಬೋದು, ಆದರೆ ಇಂಥವ್ರ ಜೀವನನೇ ಹಾಳಾಗುತ್ತೆ. ಇವತ್ತು ಫ್ರಾಡ್ ಮಾಡಿ ಪಾಸ್ ಆಗ್ಬೋದು, ಆದರೆ ನಾಳೆ ಜೀವನ ಕೊಡುತ್ತಲ್ಲ, ಆ ಪರೀಕ್ಷೆಯಲ್ಲಿ ಫೇಲ್ ಆಗಬೇಕಾಗುತ್ತೆ. ನಾವು ಎಕ್ಸಾಮ್ ಬರೆಯೋದು ಯಾಕೆ? ಜಸ್ಟ್ ಮಾರ್ಕ್ಸ್ ತಗೊಳಕ? ಮಾರ್ಕ್ಸ್ ಹೆಚ್ಚಿಗೆ ತಗೊಂಡ್ರೆ ಅಷ್ಟೇ ಒಳ್ಳೆ ಡಾಕ್ಟರ್ ಆಗಕ್ಕೆ ಸಾಧ್ಯನಾ? ಮೊದಲು ಮಾನವೀಯತೆ ಇರಬೇಕು. ಇವತ್ತು ಮಾಲ್ ಪ್ರಾಕ್ಟೀಸ್ ಮಾಡಿ ನಮ್ಮ ವೃತ್ತಿ ಧರ್ಮಕ್ಕೆ ಅನ್ಯಾಯ ಮಾಡಿದ್ದಾರೆ. ಈ ತರ ಕೆಲಸದಿಂದ ಎಜುಕೇಶನ್ ಸಿಸ್ಟಮ್ ಮೇಲಿರೋ ನಂಬಿಕೆನೇ ಹೊರಟೋಗ್ಬಿಡುತ್ತೆ. ಹಾಗಾಗ್ಬಾರ್ದಲ್ವಾ? ಮಾರ್ಕ್ಸ್ಗಿಂತ ಒಳ್ಳೆತನ ಮುಖ್ಯ, ರ್ಯಾಂಕ್ಗಿಂತ ಸತ್ಯ ಮುಖ್ಯ. ಪರೀಕ್ಷೆ ಜೀವನದೊಂದು ಹಂತ ಮಾತ್ರ, ಆದರೆ ಪ್ರಾಮಾಣಿಕತೆ ಜೀವನ ಪರ್ಯಂತ ಬೇಕಾಗುತ್ತೆ. ಸಂಜು, ಇದೆಲ್ಲ ಹೇಗಾಯ್ತು? ನನಗೂ ಒಂದು ಗೊತ್ತಾಗ್ತಿಲ್ಲ ಅತ್ತೆ. ನೀನೆಂಥ ಬ್ಲಂಡರ್ ಮಾಡಿದ್ಯಾ ಗೊತ್ತಾ ನಿನಗೆ? ಹೋಗಿ ಹೋಗಿ ಆ ನಿಧಿ ಮಾರ್ಕ್ಸ್ ಜೊತೆ ಎಕ್ಸ್ಚೇಂಜ್ ಮಾಡಿದ್ಯಲ್ಲ ನಿನ್ನ ಮಾರ್ಕ್ಸ್. ಬುದ್ಧಿ ಬೇಡವಾ? ಸುಮ್ಮನೆ ನೀನು ಪಾಸ್ ಆಗೋದಕ್ಕೆ ವ್ಯವಸ್ಥೆ ಮಾಡಬೇಕಿತ್ತಲ್ವ ನೀನು? ಅದು ಬಿಟ್ಟು ಟಾಪರ್ ಆಗೋ ಮ್ಯಾಡ್ನೆಸ್ ಯಾಕೆ ಬೇಕಿತ್ತು ನಿನಗೆ? ಅವಳು ಫೇಲ್ ಆಗಿದ್ದಕ್ಕೆ ಕರ್ಣನ್ಗೆ ಡೌಟ್ ಬಂದಿತ್ತು. ನನ್ನ ಎಲ್ಲ ಪ್ಲಾನ್ನು ಹಾಳು ಮಾಡ್ತಾನಲ್ವಾ ಇವನು? ಇದನ್ನ ಪ್ಲಾನ್ ಅನ್ನಲ್ಲ, ಫ್ಲಾಪ್ ಐಡಿಯಾ ಅಂತಾರೆ. ಅರ್ಹತೆ ಇಲ್ಲದೆ ಸಾಧನೆ ತೋರಿಸೋ ಪ್ರಯತ್ನ ಮಾಡಬಾರ್ದು ಅಂತ ಸರ್ಟಿಫಿಕೇಟ್ ತಗೊಂಡು ಸಮಾಜಕ್ಕೋಸ್ಕರ ಏನ್ ಮಾಡ್ತೀರಾ? ಮುಂದೆ ಡಾಕ್ಟರ್ ಆದ್ಮೇಲೆ ಆಪರೇಷನ್ ಥಿಯೇಟರ್ಲಿ ತಪ್ಪು ನಿರ್ಧಾರ ತಗೊಂಡ್ರೆ ಅದ್ರ ಪರಿಣಾಮ ಬೀರೋದು ಒಬ್ಬ ಪೇಷಂಟ್ ಮೇಲೆ, ಒಂದು ಜೀವದ ಮೇಲೆ.
ಫೇಲ್ ಆಗೋದು ತಪ್ಪಲ್ಲ, ಮಾಲ್ ಪ್ರಾಕ್ಟೀಸ್ ಮಾಡೋದು ತಪ್ಪು. ನೋಡಿ, ಎಕ್ಸಾಮ್ ಫೇಲ್ ಆದರೆ ಮತ್ತೆ ಬರೆದು ಪಾಸ್ ಆಗ್ಬೋದು, ಆದರೆ ಹೀಗೆಲ್ಲ ಮಾಲ್ ಪ್ರಾಕ್ಟೀಸ್ ಮಾಡಿ ಮಾನ ಮರ್ಯಾದೆ ಕಳ್ಕೊಂಡ್ರೆ ವಾಪಸ್ ಬರುತ್ತಾ? ಅಂಕಕ್ಕೋಸ್ಕರ ಆತ್ಮಗೌರವ ಮಾರ್ಕೋಬೇಡಿ. ಅದರಿಂದ ಸದ್ಯ ಗೆದ್ವಿ ಅಂತ ಕಂಡ್ರು ನಿಮ್ಮ ಭವಿಷ್ಯ ನೀವೇ ಹಾಳು ಮಾಡ್ಕೋತಿದ್ದೀರಾ. ನಿಧಿಗೆ ಫ್ರಾಡ್ ಮಾಡಿರೋ ಕಳ್ಳ ಯಾರು ಅಂತ ಗೊತ್ತಾದ್ರೆ ಅವನ್ನ ಕಾಲೇಜಿಂದ ರೆಸ್ಟಿಗೇಟ್ ಮಾಡಬೇಕು. ಹೌದು, ಮಾಡಬೇಕು. ನಿಧಿ, ಬನ್ನಿ. ಇಲ್ಲಿ ತನಕ ಬರೋದಕ್ಕೆ ತುಂಬ ಕಷ್ಟಪಟ್ಟಿದ್ದೀರಾ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಇನ್ಮೇಲೆ ನಮ್ಮ ಹಾಸ್ಪಿಟಲಲ್ಲಿ ಸರ್ಜನಾಗಿ ವರ್ಕ್ ಮಾಡೋದಕ್ಕೆ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೋತೀನಿ. ನಿಮಗೆ ಈ ಆಫರ್ ಓಕೆನಾ? ಇದೇನು ಸರ್ ಹೀಗೆ ಕೇಳ್ತಿದ್ದೀರಾ? ನನ್ನ ಲೈಫಿನ ದೊಡ್ಡ ಡ್ರೀಮ್ ಅದು. ನಾನು ಇದೇ ಕಾಲೇಜಲ್ಲಿ ಓದಿದ್ದೀನಿ ಅಂದಮೇಲೆ ಇವಾಗ ನೀವೇ ಆ ಕೆಲಸ ಕೊಡ್ತಿದ್ದೀರಾ, ನಾನು ಒಪ್ಕೊಳ್ತೀನಿ. ಏನು ಅನ್ಕೊಂಡಿದ್ದಾನೆ ಇವನು? ಇಡೀ ಸಂಸಾರನ ನಮ್ಮ ಆಸ್ಪತ್ರೆಗೆ ಸೇರಿಸ್ಬೇಕಾ? ಇದು ನನ್ನ ಕಡೆಯಿಂದ ನಿಮ್ಗೊಂದು ಗಿಫ್ಟ್. ಅಪಾಯಿಂಟ್ಮೆಂಟ್ ಲೆಟರ್. ನಾಳೆಯಿಂದ ನೀವು ಹಾಸ್ಪಿಟಲ್ಗೆ ಸರ್ಜನಾಗಿ ಜಾಯ್ನ್ ಆಗ್ತಿದ್ದೀರಾ. ವೆಲ್ಕಮ್ ಟು ವಶಿಷ್ಠ ಹಾಸ್ಪಿಟಲ್. ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ರೋಸಿ. ನೀನು ಫೇಲ್ ಆಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಯಾರೋ ಕೈಲಾಗದೆ ಇರೋನು ಮೈ ಪರ್ಚ್ಕೊಂಡ. ಅದು ಸರಿ, ನೀ ಟಾಪರ್ ಆದರೆ ಸಂಜಯ್ ರಿಸಲ್ಟ್ ಏನಾಯ್ತು? ಯಾರೋ ಮಾಡಿದ ತಪ್ಪಿಗೆ ಇಬ್ರಿಗೂ ಸಮಸ್ಯೆ ಆಗೋ ಹಾಗಾಯ್ತು. ಈಗ ಇಬ್ರು ಮಾರ್ಕು ಕರೆಕ್ಟಾಗಿ ಬಂದಿದೆ. ಆ್ಯಕ್ಚುಲ್ ರಿಸಲ್ಟ್ ಸಿಕ್ಕಿದೆ. ಸೊ ಸಂಜಯ್ ಫೇಲ್ ಆಗಿದ್ದಾನೆ.